ಎಲ್ಲರಿಗೂ ನಮಸ್ಕಾರ, ಸ್ವಾಗತ. ಇವತ್ತು ನಾವು ಭಾರತದ ಹೊಸ ದಂಡ ಸಂಹಿತೆ ಅಂದ್ರೆ ಭಾರತೀಯ ನ್ಯಾಯ ಸಂಹಿತೆ ಅಥವಾ BNS ಬಗ್ಗೆ ಮಾತಾಡೋಣ. ಈ ಹೊಸ ಕಾನೂನಿನ ಪ್ರಕಾರ ಯಾವುದನ್ನ ಒಂದು ಅಪರಾಧ ಅಂತ ಕರಿಬಹುದು, ಅದನ್ನೇ ಇವತ್ತು ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಸರಿ, ಹಾಗಾದ್ರೆ ಒಂದು ಪ್ರಶ್ನೆಯಿಂದ ಶುರು ಮಾಡೋಣ. ಸುಮ್ನೆ ಮನಸ್ಸಲ್ಲೇ ಒಂದು ಅಪರಾಧ ಮಾಡೋ ಬಗ್ಗೆ ಯೋಚನೆ ಮಾಡಿದ್ರೆ ಅದು ಕಾನೂನುಬಾಹಿರ ಆಗುತ್ತಾ? ಇದು ಕೇಳೋಕೆ ಸರಳ ಅನಿಸ್ತ್ರೂ ನಮ್ಮ ಸಾಮಾನ್ಯ ನಂಬಿಕೆಗಳನ್ನೇ ಅಲುಗಾಡಿಸುತ್ತೆ ಅಲ್ವಾ? ಯಾಕಂದ್ರೆ ಇವತ್ತಿನ ನಮ್ಮ ಚರ್ಚೆಯ ಮುಖ್ಯ ವಿಷಯವೇ ಇದು. ಒಂದು ಕೆಲಸಕ್ಕೂ ಅದರ ಹಿಂದಿರೋ ಯೋಚನೆಗೂ ಕಾನೂನು ಹೇಗೆ ಬೇರೆ ಬೇರೆ ತೂಕ ಕೊಡುತ್ತೆ ಅನ್ನೋದು. ಒಂದು ಕೆಲ್ಸವನ್ನ ಅಪರಾಧ ಅಂತ ಕರಿಬೇಕು ಅಂದ್ರೆ ಕಾನೂನು ಹೇಳುತ್ತೆ ಅದರಲ್ಲಿ 2 ಮುಖ್ಯವಾದ ಅಂಶಗಳು ಇರ್ಲೇಬೇಕು. ಸುಮ್ನೆ ಒಂದು ತಪ್ಪು ನಡೀತು ಅಂದ ತಕ್ಷಣ ಅದು ಅಪರಾಧ ಆಗಲ್ಲ. ಹಾಗಾದ್ರೆ ಏನದು ಆ 2 ಅಂಶಗಳು? ಬನ್ನಿ ನೋಡೋಣ. ಇಲ್ಲಿ ನೋಡಿ, ಇದೊಂದು ಲ್ಯಾಟಿನ್ ಮಾತು, ಆಕ್ಟಸ್ ನಾನ್ ಫ್ಯಾಸಿಟ್ ರಿಯಮ್ ನಿಸಿ ಮೆನ್ಸ್ ಸಿಟ್ ರಿಯಾ. ಇದು ಇಡೀ ಕ್ರಿಮಿನಲ್ ಕಾನೂನಿನ ಅಡಿಪಾಯ ಅಂತಾನೆ ಹೇಳ್ಬೋದು. ಇದರ ಸರಳ ಅರ್ಥ ಇಷ್ಟೇ: ಮನಸ್ಸು ಕೆಟ್ಟದಿಲ್ಲದಿದ್ದರೆ ಮಾಡಿದ ಕೆಲಸ ಒಬ್ಬನನ್ನ ಅಪರಾಧಿ ಮಾಡೋಕೆ ಆಗಲ್ಲ. ಅಂದ್ರೆ ಒಂದು ಕೆಲಸ ಮಾಡಿದ ಮಾತ್ರಕ್ಕೆ ಸಾಲದು, ಆ ಕೆಲಸ ಮಾಡೋವಾಗ ಮನಸ್ಸಲ್ಲಿ ಏನಿದೆ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಸೊ ಅಪರಾಧಕ್ಕೆ 2 ಬಿಲ್ಡಿಂಗ್ ಬ್ಲಾಕ್ಗಳಿದ್ದ ಹಾಗೆ. ಒಂದು ಆಕ್ಟರ್ಸ್ ರಿಯಸ್ ಅಂದ್ರೆ ದೈಹಿಕವಾಗಿ ಮಾಡಿದ ಆ ತಪ್ಪು ಕೆಲ್ಸ. ಇನ್ನೊಂದು ಮೆನ್ಸ್ ರಿಯಾ ಅಂದ್ರೆ ಆ ಕೆಲ್ಸ ಮಾಡುವಾಗ ಇದ್ದ ಕೆಟ್ಟ ಯೋಚನೆ ಅಥವಾ ಉದ್ದೇಶ. ಕಾನೂನಿನ ಪ್ರಕಾರ ಹೆಚ್ಚಿನ ಅಪರಾಧಗಳಲ್ಲಿ ಇವೆರಡೂ ಸೇರ್ಲೇಬೇಕು. ಕೆಲ್ಸನೂ ಆಗಿರ್ಬೇಕು, ಅದರ ಹಿಂದೆ ಕೆಟ್ಟ ಮನಸ್ಸು ಕೂಡ ಇರ್ಬೇಕು. ಆಗ ಮಾತ್ರ ಒಬ್ಬ ವ್ಯಕ್ತಿಯನ್ನ ಹೊಣೆಗಾರ ಅಂತ ಹೇಳಕ್ ಸಾಧ್ಯ. ಆ ಕೆಟ್ಟ ಮನಸ್ಸು ಅಂದ್ರೆ ಏನು ಅನ್ನೋದಕ್ಕೆ ಇಲ್ಲೊಂದು ಒಳ್ಳೆ ಉದಾಹರಣೆ ಇದೆ ನೋಡಿ. ಅಪ್ರಾಮಾಣಿಕವಾಗಿ ಕಾನೂನು ಇದನ್ನ ಹೇಗೆ ಹೇಳುತ್ತೆ ಅಂದ್ರೆ, ಒಬ್ರಿಗೆ ಅನ್ಯಾಯವಾಗಿ ಲಾಭ ಮಾಡಬೇಕು ಅಥವಾ ಇನ್ನೊಬ್ರಿಗೆ ಅನ್ಯಾಯವಾಗಿ ನಷ್ಟ ಮಾಡಬೇಕು ಅನ್ನೋ ಉದ್ದೇಶದಿಂದ ಒಂದು ಕೆಲಸ ಮಾಡಿದ್ರೆ ಅದನ್ನ ಅಪ್ರಾಮಾಣಿಕ ಅಂತಾರೆ. ಇಲ್ಲಿ ನೋಡಿ, ಆ ಉದ್ದೇಶ ಅನ್ನೋ ಪದಕ್ಕೆ ಎಷ್ಟು ಬೆಲೆ ಇದೆ. ಸರಿ, ಇಲ್ಲಿಯವರೆಗೆ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡಿದ್ವಿ. ಈಗ ಸ್ವಲ್ಪ ಕಾಂಪ್ಲೆಕ್ಸ್ ವಿಷಯಕ್ಕೆ ಹೋಗೋಣ. ಅಕಸ್ಮಾತ್ ಒಂದಕ್ಕಿಂತ ಹೆಚ್ಚು ಜನ ಸೇರಿ ಒಂದು ಕ್ರೈಮ್ ಮಾಡಿದ್ರೆ ಏನಾಗುತ್ತೆ? ಕಾನೂನು ಅದನ್ನ ಹೇಗೆ ನೋಡುತ್ತೆ? ಒಬ್ರು ಮಾಡಿದ ತಪ್ಪಿಗೆ ಎಲ್ಲರೂ ಜವಾಬ್ದಾರರಾಗ್ತಾರಾ? ಇಲ್ಲಿ 10 ಅಂತ ಒಂದು ನಂಬರ್ ಕಾಣಿಸ್ತಿದೆ ಅಲ್ವಾ? ಯಾಕಿರಬಹುದು? ಯಾಕಂದ್ರೆ ನಾವು ಈಗ ಮಾತಾಡೋಕೆ ಹೊರಟಿರುವ ಸಾಮಾನ್ಯ ಉದ್ದೇಶ ಅಥವಾ ಕಾಮನ್ ಇಂಟೆನ್ಷನ್ ಅನ್ನೋ ಕಾನ್ಸೆಪ್ಟ್ ಕಾನೂನು ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಬಾರಿ, ಸುಮಾರು 10 ಬಾರಿ ಕೇಳಲಾದ ಪ್ರಶ್ನೆಯಂತೆ. ಅಂದ್ರೆ ಇದು ಕಾನೂನಿನ ದೃಷ್ಟಿಯಲ್ಲಿ ಎಷ್ಟು ಮುಖ್ಯವಾದ ವಿಷಯ ಅಂತ ನೀವೇ ಊಹಿಸಬಹುದು. ಇದನ್ನ ಜಂಟಿ ಹೊಣೆಗಾರಿಕೆ ಅಂತಾರೆ. ಅಂದ್ರೆ ಒಂದಷ್ಟು ಜನ ಸೇರಿ ಒಂದೇ ಸಾಮಾನ್ಯ ಉದ್ದೇಶದಿಂದ, ಅಂದ್ರೆ ಎಲ್ಲರ ಮನಸ್ಸು ಒಂದಾಗಿ ಪ್ಲಾನ್ ಮಾಡ್ಕೊಂಡು ಒಂದು ಕ್ರಿಮಿನಲ್ ಕೆಲಸ ಮಾಡಿದ್ರೆ ಅದರ ಫಲಿತಾಂಶ ಏನಾಗುತ್ತೆ ಗೊತ್ತಾ? ಆ ಗುಂಪಿನ ಪ್ರತಿಯೊಬ್ಬ ವ್ಯಕ್ತಿಯೂ ಆ ಕೆಲಸವನ್ನ ತಾನೇ ಒಬ್ಬನೇ ಮಾಡಿದ್ರೆ ಹೇಗೆ ಜವಾಬ್ದಾರನಾಗ್ತಿದ್ನೋ ಅದೇ ರೀತಿ ಜವಾಬ್ದಾರನಾಗ್ತಾನೆ. ಸಿಂಪಲ್ ಆಗಿ ಹೇಳೋದಾದ್ರೆ, ಟೀಮಂಗ್ ಮಾಡಿದ ತಪ್ಪಿಗೆ ಪ್ರತಿಯೊಬ್ಬರೂ ಸಮಾನ ಹೊಣೆಗಾರರು. ಓಕೆ, ಈಗ ಕಾನೂನಿನ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಭಾಗಕ್ಕೆ ಬರೋಣ. ಅದೇ ಸಾಮಾನ್ಯ ವಿನಾಯಿತಿಗಳು ಅಥವಾ ಜನರಲ್ ಎಕ್ಸೆಪ್ಷನ್ಸ್. ಅಂದ್ರೆ ಕೆಲವು ಕೆಲಸಗಳು ನೋಡೋಕೆ ಅಪರಾಧದ ಹಾಗೆ ಕಂಡ್ರೂ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಕಾನೂನು ಅವುಗಳನ್ನ ಅಪರಾಧ ಅಂತ ಪರಿಗಣಿಸಲ್ಲ. ಯಾವುದು ಆ ಸಂದರ್ಭಗಳು? ಈ ಸನ್ನಿವೇಶವನ್ನು ಸ್ವಲ್ಪ ಯೋಚನೆ ಮಾಡಿ. ಒಬ್ಬ ಸರ್ಜನ್ ತನ್ನ ಪೇಷಂಟ್ಗೆ ನೀವು ಬದುಕೋದು ಕಷ್ಟ ಅಂತ ಹೇಳ್ತಾರೆ. ಆ ಮಾತು ಕೇಳಿ ಆಘಾತದಿಂದ ಪೇಷಂಟ್ ಸತ್ತೇ ಹೋಗ್ತಾರೆ. ಈಗ ಹೇಳಿ, ಆ ಸರ್ಜನ್ ಮೇಲೆ ಹೊಣೆ ಇದ್ಯಾ? ಅವರು ಅಪರಾಧ ಮಾಡಿದ ಹಾಗಾಯ್ತಾ? ಇದಕ್ಕೆ ಉತ್ತರ ಇಲ್ಲಿದೆ. ಇದನ್ನ ಉತ್ತಮ ನಂಬಿಕೆಯ ವಿನಾಯಿತಿ ಅಂತಾರೆ. ಅಂದ್ರೆ ಒಬ್ಬ ವ್ಯಕ್ತಿಯ ಒಳ್ಳೇದಕ್ಕಾಗಿಯೇ, ಒಳ್ಳೆ ಮನಸ್ಸಿನಿಂದ ಏನಾದ್ರೂ ಹೇಳಿದ್ರೆ ಅದು ಅಪರಾಧ ಆಗಲ್ಲ. ಇಲ್ಲಿ ಆ ಸರ್ಜನ್ ರೋಗಿಯ ಅನುಕೂಲಕ್ಕಾಗಿಯೇ ಸತ್ಯ ಹೇಳಿದ್ದಾರೆ. ಅವರಲ್ಲಿ ಯಾವುದೇ ಕೆಟ್ಟ ಉದ್ದೇಶ ಇರಲಿಲ್ಲ. ಹಾಗಾಗಿ ಸರ್ಜನ್ ಯಾವುದೇ ಅಪರಾಧ ಮಾಡಿಲ್ಲ ಅಂತ ಕಾನೂನು ಹೇಳುತ್ತೆ. ಸರಿ, ಇನ್ನೊಂದು ಸನ್ನಿವೇಶ ನೋಡೋಣ. ಒಂದು ಹುಲಿ ಒಬ್ಬ ವ್ಯಕ್ತಿಯನ್ನು ಎಳುಕೊಂಡು ಹೋಗ್ತಿದೆ. ಅದನ್ನ ನೋಡಿದ ಇನ್ನೊಬ್ರು ಅವರನ್ನ ಕಾಪಾಡೋಕೆಂತ ಹುಲಿಗೆ ಗುಂಡು ಹಾರಿಸ್ತಾರೆ. ಆದ್ರೆ ಅಚಾನಕ್ಕಾಗಿ ಆ ಗುಂಡು ಹುಲಿಗೆ ತಗಲ್ದೆ ಆ ವ್ಯಕ್ತಿಗೆ ತಗಲಿ ಅವರು ಸತ್ ಹೋಗ್ತಾರೆ. ಇದೇನಿದು? ಇದು ಕೊಲೆನಾ? ಇಲ್ಲ, ಇದನ್ನ ಅವಶ್ಯಕತೆಯ ವಿನಾಯಿತಿ ಅಂತ ಕಾನೂನು ಗುರುತಿಸುತ್ತೆ. ಅಂದ್ರೆ ಒಂದು ದೊಡ್ಡ ಅನಾಹುತವನ್ನ ತಪ್ಸೋಕೆ ಅನಿವಾರ್ಯವಾಗಿ ಒಂದು ಸಣ್ಣ ಹಾನಿಯಾದ್ರೂ ಪರವಾಗಿಲ್ಲ. ಈ ಕೇಸ್ನಲ್ಲಿ ಹುಲಿಯ ಬಾಯಿಗೆ ಸಿಕ್ರೆ ಆ ವ್ಯಕ್ತಿ ಸಾಯೋದು ಖಚಿತವಾಗಿತ್ತು. ಅದನ್ನ ತಪ್ಸೋಕೆ ಮಾಡಿದ ಪ್ರಯತ್ನದಲ್ಲಿ
ಆಕಸ್ಮಿಕವಾಗಿ ಗುಂಡು ತಗಲಿದೆ. ಇಲ್ಲಿ ಕೆಟ್ಟ ಉದ್ದೇಶ ಇಲ್ಲ, ಬದಲಾಗಿ ದೊಡ್ಡ ಅನಾಹುತ ತಪ್ಸೋ ಅವಶ್ಯಕತೆ ಇತ್ತು. ಹಾಗಾಗಿ ಗುಂಡು ಹಾರಿಸಿದವರು ಅಪರಾಧ ಮಾಡಿಲ್ಲ. ಕೊನೆಯದಾಗಿ ಇನ್ನೊಂದು ಸನ್ನಿವೇಶ. ಒಬ್ಬ ಕೋರ್ಟ್ ಅಧಿಕಾರಿಗೆ ವೈ ಅನ್ನೋ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿ ಅಂತ ಆರ್ಡರ್ ಆಗುತ್ತೆ. ಅವರು ಸರಿಯಾಗಿ ವಿಚಾರಣೆಯೆಲ್ಲ ಮಾಡಿ ಝೆಡ್ ಅನ್ನೋ ವ್ಯಕ್ತಿಯೇ ವೈ ಅಂತ ತಪ್ಪಾಗಿ ತಿಳಿದು ಅವರನ್ನ ಅರೆಸ್ಟ್ ಮಾಡ್ತಾರೆ. ಈಗ ಆ ಅಧಿಕಾರಿ ತಪ್ಪು ಮಾಡಿದ ಹಾಗಾಯ್ತಾ? ಅವ್ರ ಮೇಲೆ ಕೇಸ್ ಹಾಕ್ಬೋದಾ? ಇಲ್ಲ, ಇದನ್ನ ವಾಸ್ತವಾಂಶದ ತಪ್ಪಿನ ವಿನಾಯಿತಿ ಅಂತಾರೆ. ಅಂದ್ರೆ ಕಾನೂನಿನ ಪ್ರಕಾರ ತನ್ನ ಕರ್ತವ್ಯ ಮಾಡ್ತಿರೋ ಒಬ್ಬ ವ್ಯಕ್ತಿ ತನ್ನ ಕಡೆಯಿಂದ ಪ್ರಾಮಾಣಿಕವಾಗಿ ಪ್ರಯತ್ನಪಟ್ಟು ಒಂದು ವಾಸ್ತವಿಕ ವಿಚಾರದಲ್ಲಿ ತಪ್ಪು ಮಾಡಿದ್ರೆ ಅದು ಅಪರಾಧ ಆಗಲ್ಲ. ಇಲ್ಲಿ ಗಮನಿಸ್ಬೇಕು, ಅವರು ಕಾನೂನಿನ ಬಗ್ಗೆ ತಪ್ಪು ತಿಳಿದಿಲ್ಲ, ವ್ಯಕ್ತಿ ಯಾರು ಅನ್ನೋ ವಾಸ್ತವದ ಬಗ್ಗೆ ತಪ್ಪು ತಿಳಿದಿದ್ದಾರೆ. ಅವರು ಸರಿಯಾದ ವಿಚಾರಣೆ ನಡೆಸಿಯೂ ಈ ತಪ್ಪು ಆಗಿರೋದ್ರಿಂದ ಅಧಿಕಾರಿ ಯಾವುದೇ ಅಪರಾಧ ಮಾಡಿಲ್ಲ. ಸರಿ, ಇಷ್ಟೊತ್ತು ಅಪರಾಧ ಅಂದ್ರೆ ಏನು, ಅದಕ್ಕೆ ವಿನಾಯಿತಿಗಳೇನು ಅಂತ ನೋಡಿದ್ವಿ. ಒಂದು ವೇಳೆ ಒಂದು ಕೆಲಸ ಅಪರಾಧ ಅಂತ ಸಾಬೀತಾದ್ರೆ ಮುಂದೆ ಏನು, ಅದಕ್ಕೆ ಸಿಗೋ ಬೆಲೆ ಏನು? ಅಂದ್ರೆ ನಮ್ಮ ಬಿಎನ್ಎಸ್ ಕಾನೂನಿನ ಅಡಿಯಲ್ಲಿ ಯಾವೆಲ್ಲ ಶಿಕ್ಷೆಗಳಿವೆ ಅಂತ ಈಗ ನೋಡೋಣ. ಬಿಎನ್ಎಸ್ ಅಡಿಯಲ್ಲಿ ಒಟ್ಟು 6 ತರಹದ ಶಿಕ್ಷೆಗಳಿವೆ. ಮರಣದಂಡನೆಯಿಂದ ಶುರುವಾಗಿ ಜೀವಾವಧಿ ಶಿಕ್ಷೆ, ಜೈಲು ಶಿಕ್ಷೆ, ಇದ್ರಲ್ಲಿ ಕಠಿಣ ಮತ್ತು ಸರಳ ಅಂತ 2 ವಿಧ, ಆಸ್ತಿ ಮುಟ್ಟುಗೋಲು ಮತ್ತು ದಂಡ. ಇದ್ರ ಜೊತೆಗೆ ಈ ಬಾರಿ ಹೊಸದಾಗಿ ಸಮುದಾಯ ಸೇವೆ ಅನ್ನೋದನ್ನ ಕೂಡ ಸೇರ್ಸಲಾಗಿದೆ. ಇದು ಕೆಲವು ಸಣ್ಣ ಪುಟ್ಟ ಅಪರಾಧಗಳಲ್ಲಿ ಕೊಡುವ ಒಂದು ಪರ್ಯಾಯ ಶಿಕ್ಷೆ. ಆದ್ರೆ ಇದ್ರಲ್ಲಿ ಮರಣದಂಡನೆ ಇದೆಯಲ್ಲ, ಅದನ್ನ ಎಲ್ಲ ಕೇಸ್ಗಳಿಗೂ ಕೊಡಲ್ಲ. ಅದೊಂದು ವಿನಾಯಿತಿ ಇದ್ದ ಹಾಗೆ. ನಮ್ಮ ನ್ಯಾಯಾಂಗ ವ್ಯವಸ್ಥೆ ಇದನ್ನ ಅಪರೂಪದ ಪ್ರಕರಣಗಳಿಗೆ ಮಾತ್ರ ಮೀಸಲಿಟ್ಟಿದೆ. ಅಂದ್ರೆ ಜೀವಾವಧಿ ಶಿಕ್ಷೆ ಆ ಅಪರಾಧಕ್ಕೆ ಸಾಕೆ ಆಗಲ್ಲ ಅನ್ನೋವಷ್ಟು ಘೋರವಾದ ಅಪರಾಧಗಳಿಗೆ ಮಾತ್ರ ಇದನ್ನ ಪರಿಗಣಿಸಲಾಗುತ್ತೆ. ಕೊನೆಯದಾಗಿ ಈ ಹೊಸ ಬಿಎನ್ಎಸ್ ಕಾನೂನು ಹಳೆ ಐಪಿಸಿಗಿಂತ ಹೇಗೆ ಭಿನ್ನ, ಅದರ ಮಹತ್ವ ಏನು ಅಂತ ನೋಡೋಣ. ಹಳೆ ಕಾನೂನು ಬ್ರಿಟಿಷರ ಕಾಲದ್ದು, ಆದ್ರೆ ಬಿಎನ್ಎಸ್ ದುರ್ಬಲ ವರ್ಗದವರ ಹಕ್ಕುಗಳು ಮತ್ತು ಸುರಕ್ಷತೆಗೆ ಹೆಚ್ಚು ಆದ್ಯತೆ ಕೊಡುತ್ತೆ. ಒಂದು ಚಿಕ್ಕ ಉದಾಹರಣೆ ನೋಡಿ. ಹಳೆ ಕಾನೂನಿನಲ್ಲಿ ಪತ್ನಿ ಅಂತ ಪದ ಇತ್ತು. ಹೊಸ ಕಾನೂನು ಅದನ್ನ ತೆಗೆದು ಸಂಗಾತಿ ಅಂತ ಬದಲಾಯಿಸಿದೆ. ಇದು ಲಿಂಗ ತಟಸ್ಥ. ಇದು ಸುಮ್ನೆ ಒಂದು ಪದದ ಬದಲಾವಣೆ ಅಷ್ಟೇ ಅಲ್ಲ, ನಮ್ಮ ಸಮಾಜ ಬದಲಾಗ್ತಿರೋದಕ್ಕೆ ಎಲ್ಲರನ್ನೂ ಒಳಗೊಳ್ಳುವ ಕಾನೂನು ವ್ಯವಸ್ಥೆಯ ಕಡೆಗೆ ನಾವು ಇಟ್ಟಿರೋ ಒಂದು ದೊಡ್ಡ ಹೆಜ್ಜೆ. ಹಾಗಾದ್ರೆ ಈ ಇಡೀ ಚರ್ಚೆಯನ್ನು ಮುಗಿಸುವಾಗ ಒಂದು ಕೊನೆಯ ಪ್ರಶ್ನೆ. ನಮ್ಮ ಕಾನೂನು ಒಂದು ಕೆಲ್ಸದ ಜೊತೆಗೆ ಅದರ ಹಿಂದಿನ ಕೆಟ್ಟ ಮನಸ್ಸು ಮತ್ತು ಅದಕ್ಕಿರೋ ವಿನಾಯಿತಿಗಳನ್ನೂ ಪರಿಗಣಿಸುತ್ತೆ ಅಂತ ಗೊತ್ತಾದ್ಮೇಲೆ ನ್ಯಾಯ ಅಂದ್ರೆ ಏನು ಅನ್ನೋ ನಮ್ಮ ಕಲ್ಪನೆ ಹೇಗೆ ಬದಲಾಗ್ಬೋದು ಅಲ್ವಾ? ಇದು ಮಾಡಿದ ಕೆಲ್ಸ, ಅದರ ಹಿಂದಿನ ಉದ್ದೇಶ ಮತ್ತು ಅದರ ಪರಿಣಾಮ, ಇವುಗಳ ನಡುವಿನ ಒಂದು ಸೂಕ್ಷ್ಮವಾದ ಸಮತೋಲನದ ಬಗ್ಗೆ ನಮ್ಮೆಲ್ಲರನ್ನೂ ಯೋಚನೆ ಮಾಡುವಂತೆ ಮಾಡುತ್ತೆ.